ಇಂದು ಬಹಳ ವಿಶೇಷವಾಗಿ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದಿಂದ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶ್ರೀಮತಿ ಸೌಭಾಗ್ಯ ಶಿವಲಿಂಗ್ ಅವರಿದ್ದಾರೆ. ರಾಜ್ಯ ಸಂಚಾಲಕರಾದಂಥ ಶ್ರೀಮತಿ ಮಂಡ್ಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ಬೆಟ್ಟಳ್ಳಿ ಮಂಜುನಾಥ್ ಅವರಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅದರಲ್ಲೂ ಕನ್ನಡ ಸೇನೆ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಹೋರಾಟವಾಗಿ ಹಲವಾರು ವಿಷಯಗಳನ್ನು ಕಳೆದ 15 ವರ್ಷಗಳಿಂದ ನಿರಂತರವಾದಂಥ ಕನ್ನಡದ ಜಾಗೃತಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಪ್ರಸ್ತುತ ವಿಷಯಗಳಲ್ಲಿ ಭಾಳಷ್ಟು ನಾಯಕರುಗಳನ್ನು ಈ ಜಿಲ್ಲೆಗೆ ಕರೆತಂದು ಹೋರಾಟದ ರೀತಿಯಲ್ಲಿ ಸಾಮಾಜಿಕ ಚಿಂತನೆ ಮಾಡುವಂಥವರು, ನ್ಯಾಯಾಧೀಶರುಗಳು, ಹೋರಾಟಗಾರರನ್ನ ಕರೆಸಿ ಕಾರ್ಯಕ್ರಮ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಕನ್ನಡ ಸೇನೆ ವಿಭಿನ್ನವಾಗಿ ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಗಳು ಮಾಡಬೇಕಾಗಿರುವಂಥದ್ದು, ಶಿಕ್ಷಣ ಸಂಸ್ಥೆ ಭಾಳಷ್ಟು ಡೊನೇಷನ್ಗಳ ಮೂಲಕ ಹಣವನ್ನು ಖರೀದಿ ಮಾಡಿ ವಿದ್ಯಾರ್ಥಿಗಳನ್ನ ಪೋಷಣೆ ಮಾಡ್ತಾ ಇರೋ ಸಂಸ್ಥೆಗಳು ಮಾಡಬೇಕಾಗಿರುವ ಒಂದಷ್ಟು ಚಿಂತನೆಯನ್ನು ನಾವು ಒಂದು ದಿನದ ಆಲೋಚನೆ ಮಾಡಬೇಕು. ಅದರ ಜೊತೆಗೆ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಇಂತಹ ವಿಚಾರ ಸಂಕಿರಣಗಳನ್ನು ಹಮ್ಮಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮೊದಲಿಗೆ ಮಂಡ್ಯ 2ನೇ ತಾರೀಕರಂದು ಏನು ನಾವು ಗೊತ್ತಿರುವಂಥ ಅಧಿಕಾರಿಗಳನ್ನು IAS, IPS ಸ್ಪರ್ಧಾತ್ಮಕ ಬರುವಂಥ ISಗೆ, PSಗೆ ಈ ಥರ ವಿಷಯಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರವನ್ನು ನಾವು ತೆಗೆದುಕೊಳ್ಳಬರೋದಾದರೆ ದಕ್ಷಿಣ ಪ್ರಾಂತ್ಯದ ಯುವ ಜನತೆ ಬಹಳ ಕ್ಷೀಣಿಸ್ತಿರುವಂಥ ಸನ್ನಿವೇಶಗಳನ್ನು ಅಧಿಕಾರಿ ವರ್ಗದವರೇ ಹೇಳ್ತಿದ್ದಾರೆ. ನಾವು ಅಧಿಕಾರಿಗಳು ಏನಾದರೂ ಇಂಥ ಉನ್ನತ ಹುದ್ದೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಕೃಷಿಕರ ಸಮಾಜದಲ್ಲಿ ಹುಟ್ಟಂತ ರೈತರ ಮಕ್ಕಳು ಹೋದ್ರೆ ನಿಜವಾಗ್ಲೂ ಕೃಷಿಕರ ಬದುಕು ಹಸನವಾಗ್ತದೆ ಎನ್ನುವಂತ ಒಂದು ಗುರಿ ನಮ್ಮದಾಗಿದೆ. ಸರ್ಕಾರ ಎಚ್ಚೆತ್ಕೋಬೇಕಾಗಿದೆ, ಉನ್ನತ ಶಿಕ್ಷಣ ಇಲಾಖೆ ಎಚ್ಚೆತ್ಕೊಳ್ಬೇಕಾಗಿದೆ, ಶಿಕ್ಷಣ ಇಲಾಖೆಗಳು ಎಚ್ಚೆತ್ಕೋಬೇಕಾಗಿದೆ. ಸೆಂಟರ್ಗಳನ್ನ ಮಾಡ್ಕೊಂಡಿದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಸೆಂಟರ್ ಅಂತ ಮಾಡ್ಕೊಂಡಿದ್ದಾರೆ. ಆದ್ರೆ ಅವ್ರ ಕರ್ತವ್ಯಗಳು ಏನು ಅಂತೇಳಿ ಪಾಲನೆ ಮಾಡ್ತಾ ಇಲ್ಲ. ಸರ್ಕಾರ ಕೂಡ, ಜಿಲ್ಲಾಡಳಿತ ಕೂಡ ಇಷ್ಟು ದಿನದಲ್ಲಿ ಒಂದು ಸಭೆಯನ್ನ ಮಾಡಿ ಇಂಥ ಒಂದು ಜಾಗೃತಿ ಸಭೆ ಕೂಡ ಮಾಡಬೇಕು ಅಂತೇಳಿ ಹೇಳುತ್ತೆ. ಸಭೆ ಮಾಡ್ತಾರೆ, ಅಲ್ಲಿ ಕೈ ಬಿಟ್ಟು ಹೋಗ್ತಾ ಇದ್ದಾರೆ. ಆದರೆ ಆ ಒಂದು ರೈತನ ಮಕ್ಕಳ, ಯುವಜನರ ಬದುಕಿನ ಪಾಡೇನು ಅನ್ನುವಂಥದ್ದು ಆಲೋಚನೆ ಮಾಡಬೇಕಾಗಿರೋದು ಸರ್ಕಾರ ಹೊಣೆಗಾರಿಕೆಯಾಗಿದೆ. ಮೂಲಭೂತ ಸೌಕರ್ಯ ಕೊಡಬೇಕಾಗಿರುವ ಸರ್ಕಾರಗಳು ಎಲ್ಲೋ ಒಂದ್ ಕಡೆ ಯುವಜನರಿಗೆ ಪ್ರೋತ್ಸಾಹ ನೀಡುವುದರಲ್ಲಿ ಹಿಂದೆ ಬೀಳ್ತಾ ಇದೆ. ರಾಜಕಾರಣಿಗಳು ಆಡಂಬರವಾದಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ನಿಜವಾಗ್ಲೂ ಶೈಕ್ಷಣಿಕವಾಗಿ ಇಂಥ ಒಂದು ಎಕ್ಸಾಮನ್ನು ತಗೊಳ್ಕೋವಂಥ, ಇಂಥ ಹುದ್ದೆಗೆ ಪ್ರಯತ್ನಿಸುವಂಥ ಮಕ್ಕಳನ್ನ ನಾವು ಪ್ರೋತ್ಸಾಹ ನೀಡಬೇಕು ಅಂತೇಳಿ ರಾಜ್ಯ ಸಂಘಟನೆಯ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ಒಂದು ಚರ್ಚೆಯನ್ನು ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಇಂತಹ ಒಂದು ಶೈಕ್ಷಣಿಕವಾದಂಥ ಶಿಕ್ಷಣಕ್ಕೆ ಒತ್ತು ಕೊಡುವಂಥದ್ದು, ಕೈಲಾದಂಥ ಸಹಾಯ ಕೂಡ ನಾವುಗಳು ಕೂಡ ಆ ವಿದ್ಯಾರ್ಥಿಗಳಿಗೆ ಮಾಡುವ ಒಂದಷ್ಟು ಸಣ್ಣ ಪ್ರಯತ್ನವನ್ನ, ಅದರೊಟ್ಟಿಗೆ ನಮಗೆ ಗೊತ್ತಿರುವಂಥ ಉದ್ಯಮಿಗಳು, ರಾಜಕಾರಣಿಗಳನ್ನ ಅವ್ರಿಗೆ ಸಹಾಯ ಮಾಡಿಸುವ ಕೆಲಸವನ್ನ ನಾವು ಮಾಡಬೇಕು ಅನ್ನುವಂಥ ಒಂದು ದೂರದೃಷ್ಟಿಯ ಆಲೋಚನೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಮೊದಲಿಗೆ ನಾವು ಬಹಳ ವಿಶೇಷವಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳನ್ನ ನೋಡಿದಾಗ ಬಹಳ ವಿಶೇಷವಾದಂಥ ವ್ಯಕ್ತಿಯಾಗಿ ನಮ್ಗೆ ಕಾಣ್ ಬರ್ತಾರೆ. ಅವರು IAS, IPS ಅವರು ಮಾಮೂಲಿ ವ್ಯಕ್ತಿಯಾಗಿ ಬಂದ್ಬಿಟ್ರೆ ಅವ್ರು IAS ಅಧಿಕಾರಿ ಅಂತಾನೆ ಗೊತ್ತಾಗಲ್ಲ. ಅಂತ ಸಾಮಾನ್ಯರು ಕೂಡ ಅಂತ ಹುದ್ದೆಗಳನ್ನ ಪಡ್ಕೋಬಹುದು ಅಂತ ತೋರಿಸ್ಕೊಂಡಂತ ಹಲವಾರು ಮಹಾನ್ ನಾಯಕರು ಕುಮಾರಸ್ವಾಮಿ ಸ್ಥಾನ ಸೇರ್ಕೋತಾರೆ. ಹಾಗಾಗಿ ಆ ಒಂದು ವಿಷಯದ ಬಗ್ಗೆ ಗಂಭೀರವಾಗಿ ಆಲೋಚನೆ ಆಗ್ಬೇಕು ಅಂತೇಳಿ ಅವರು ನಡೆದ ಬಂದ ದಾರಿಯ ವಿಷಯಗಳ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಅವರನ್ನೇ ಉದ್ಘಾಟನೆ ಕರೆದಿದ್ದೇವೆ. ಕುಮಾರಸ್ವಾಮಿ ಅವರಿಗೆ ಗುರುಗಳಾಗಿರುವಂತ ನಮ್ಮ ಮಂಡ್ಯ ಜಿಲ್ಲೆಯವರೇ ಹೇಮಚಂದ್ರ, ಪ್ರಸ್ತುತ ಮೈಸೂರು ಮಹಾರಾಣಿ ಕಾಲೇಜಿನ ಏನು ಭೂಗೋಳಶಾಸ್ತ್ರ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ. ಅವರ ವ್ಯಾಪ್ತಿ ಒಳಗಡೆ ಸುಮಾರು 40-50 ಜನ ಇವತ್ತು IAS, IPS ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರುವಂಥ ಹುದ್ದೆಯನ್ನು ಪಡ್ಕೊಂಡಿದ್ದಾರೆ. ಆ ಹುದ್ದೆಯನ್ನು ಪಡ್ಕೊಂಡಿರುವಂಥ ವ್ಯಕ್ತಿಯನ್ನೇ ನಾವು ಈ ಒಂದು ಕಾರ್ಯಕ್ರಮದ ಪ್ರಧಾನ ವಿಚಾರ ಮಂಡನೆ ಮಾಡೋದಕ್ಕೆ ಅವ್ರು ಬರಬೇಕು ಅಂತೇಳಿ ಕೇಳ್ಕೊಂಡಾಗ ಬಹಳ ವಿಶೇಷವಾಗಿ ಅವರು ನನ್ನೊಂದು ಪ್ರಶ್ನೆ ಕೇಳಿದ್ರು. ಸರ್ಕಾರಕ್ಕೆ, ಸಂಸ್ಥೆಗಳಿಗೆ ಇಲ್ಲದೆ ಇರುವಂಥ ಆಲೋಚನೆ ಸಂಘಟನೆಗೆ ಹೆಂಗೆ ಬಂತು ಈ ನೆನಪು, ನಿಜವಾಗ್ಲೂ ಹೆಮ್ಮೆ ಪಡಬೇಕಾದ ವಿಷಯ ಅಂತ ಹೇಳಿದ್ರು. ನಾನು ಅವರು ಕುಲಪತಿಗಳು ಅವ್ರ ಪಕ್ಕದಲ್ಲಿ ಕೂತಿದ್ದಂಥವ್ರು ಕೂಡ ನಾನು ಬರ್ತೀನಿ ಅಂತಿದ್ರು. ಹಾಗಾಗಿ ಈ ಒಂದು ಆಲೋಚನೆ ಅವತ್ತಿನ ವಿಚಾರ ಮಂಡನೆಗೆ ನಾವು ಹೇಮಚಂದ್ರ ಅವ್ರನ್ನ ಕರೆದಿದ್ದೇವೆ. ಸಮಾರಂಭದ ಅಧ್ಯಕ್ಷತೆಯನ್ನು ಇಡೀ ರಾಜ್ಯ ಎಲ್ಲ ಜಿಲ್ಲೆಗಳಿಗೂ ಆದೇಶ ಮಾಡಬೇಕಾಗಿರುವ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು KR ಕುಮಾರ್ ಅವರಿದ್ದಾರೆ. ಮಂಡ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು IPS ಹುದ್ದೆಯಿಂದ ಅವರು ಮಾತನಾಡೋದಕ್ಕೆ ಯತೀಶ್ ಸರ್ ಬರ್ತಾ ಇದ್ದಾರೆ.
ಶಿಕ್ಷಣ ಸಂಸ್ಥೆಗಳ ವಿಚಾರಗಳ ಕುರಿತಂತೆ, ಶಿಕ್ಷಣ ಸಂಸ್ಥೆಗಳು ಮುಂದೆ ಶೈಕ್ಷಣಿಕವಾಗಿ ಶಿಕ್ಷಣಾತ್ಮಕವಾಗಿ ತೆಗೆದುಕೊಳ್ಬೇಕಾಗಿರುವ ನಿರ್ಧಾರಗಳಿಗೆ ಅವರು ಸಹಕಾರ ಬಹಳ ಅಗತ್ಯವಾಗಿದೆ ಅಂತೇಳಿ ನಾವು ಶಿಕ್ಷಣ ಸಂಸ್ಥೆ ಅಧ್ಯಕ್ಷಗಳಾಗಿರುವಂಥ ಮಂಡ್ಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ PS ಕಾಲೇಜಿನ ಅಧ್ಯಕ್ಷ ವಿಜಯಾನಂದ್ ಅವರು, ನಮ್ಮ SP ಎಜುಕೇಷನ್ ಟ್ರಸ್ಟಿನ ಮೀರಾ ಶಿಲಿಂಗೆ ಅವರು, ಆದರ್ಶ ಶಿಕ್ಷಣ ಸಂಸ್ಥೆಗಳ ಮೂರ್ತಿ ಅವರನ್ನ ಕರೆಸಿ ಈ ಒಂದು ಕಾರ್ಯಕ್ರಮದನ್ನ ತುಂಬಾ ಅಚ್ಚುಕಟ್ಟಾಗಿ ಬಹಳ ಶಿಸ್ತಿನ ರೀತಿಯಲ್ಲಿ ಆಯ್ದ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಚಿಂತನೆ ಮಾಡುವಂತ ಮಕ್ಕಳನ್ನೇ ಸುಮಾರು 300ಕ್ಕೂ ಹೆಚ್ಚು ಮಕ್ಕಳನ್ನ ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಸಂಕಿರಣಕ್ಕೆ ನಾವು ಕರೆದು ಆ ಒಂದು ಸಮಾರಂಭ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬಹಳ ಅಚ್ಚುಕಟ್ಟಾಗಿ ಆ ಒಂದು ಸಮಾರಂಭ ಇರುತ್ತೆ. ತಾವೆಲ್ಲರೂ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಯ ವಿದ್ಯಾರ್ಥಿಗಳು ಈ ಒಂದು ಸದುಪಯೋಗ ಪಡ್ಕೋಬೇಕು. ಹೇಮಚಂದ್ರ ಅವರು ಬರ್ತಾ ಇರುವಂತದ್ದು ಬಹಳ ಖುಷಿ ನಮ್ಮ ವಿಚಾರ. ಅದರಲ್ಲೂ ಮಂಡ್ಯ ಜಿಲ್ಲೆಯವರೇ ಅಂತ ಹೇಳ್ಕೊಳ್ಳೋಕೆ ಬಹಳ ಹೆಮ್ಮೆ ಆಗುತ್ತೆ. ಶಿಕ್ಷಣ ತಜ್ಞರಾಗಿ ಇಂಥ ಒಂದು ಸಂಸ್ಥೆ ಮುಖ್ಯಸ್ಥರಾಗಿ ಹಲವಾರು ವಿಷಯಗಳಲ್ಲಿ ತುಡಿಕೊಂಡಿರುವಂತ ಕರ್ತವ್ಯನ ಮಾಡ್ತಿರುವಂತವ್ರು ಅಮೆರಿಕ ಯೂನಿವರ್ಸಿಟಿಯವರು ಅವ್ರನ್ನ ಕರೆಸಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಬಹಳ ಅರ್ಥಪೂರ್ಣವಾದಂಥ ವ್ಯಕ್ತಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾಗ ನಾವು ಅವರನ್ನ ಸಮರ್ಪಕವಾಗಿ ಬಳಸ್ಕೋಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಆಗಿರ್ತದೆ. ಸಂಘಟನೆ ಒಂದು ಹೆಜ್ಜೆ ಮುಂದೆ ಹೋಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಶಿಕ್ಷಣಕ್ಕೆ ಹಲವಾರು ವಿಷಯಗಳಿಗೆ ನಾವು ದಾಪುಗಾಲ ಹಾಕಬೇಕಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಯುವ ಜನತೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ.